ನಮಸ್ಕಾರ. ಎಲ್ರಿಗೂ ಸಹ ಮೊದಲಿಗೆ ಬಂದಂತ ಎಲ್ಲ ಮಹನೀಯರಿಗೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಒಂದು ಸ್ವಾಗತವನ್ನು ಬಯಸೋಣ. ಯಾಕೆ ಅಂತಂದ್ರೆ ಈಗಾಗಲೇ ನನ್ನ ಮನೆಯಲ್ಲೂ ಒಂದು ಕಾರ್ಯಕ್ರಮ ಒಂದು ನಡೆದೋಯ್ತು. ನನ್ನ ಹುಟ್ಟಿದ ಅಣ್ಣನೇ ಮೊನ್ನೆ ತೀರೋದ್ರು. ಹಾಗೆ ನಮ್ಮ ಜೊತೆಗಿರೋರು ಅಷ್ಟೇ ಸುಮಾರು ಈ ನಡುವೆ ಅವ್ರು ಯಾರು ತೀರೋಗಿರ್ತಾರೆ. ಹಾಗೆ ನಮ್ಮ ರೈತರು, ಹಾಗೆ ನಮ್ಮ ನಿನ್ನೆ ಅಲ್ಲ ಮೊನ್ನೆ ನೀವು ನೋಡಿರ್ಬೋದು ಕಾರ್ಗಿಲಲ್ಲಿ ಒಬ್ಬರು ಸೈನಿಕರಿಗೆ ನಮ್ಮ ಮೇಜರ್ ಅವರು ಸಹ ಒಂದು ಈ ಭಯೋತ್ಪಾದನೆಯ ಇವ್ರಿಗೆ ಅವರು ಸಹ ತೀರೋದ್ರು. ನಮಗೋಸ್ಕರ ಕಾಯ್ತಿದ್ದಾರೆ. ಅವ್ರಿಗೆಲ್ರಿಗೂ ಸಹ ಒಂದು ನಿಮಿಷ ಎದ್ದು ನಿಂತು ಮೌನಾಚರಣೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ಧನ್ಯವಾದಗಳು ಸರ್. ಹಾಗೆ ನೋಡಿ, ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟೊಂದು ಜನ ಬಂದಿದ್ದೀರಾ. 11 ಗಂಟೆ ಕಾರ್ಯಕ್ರಮಕ್ಕೆ ಈಗೆಲ್ಲ ಸೇರಿ ಈ ಎಲ್ಲ ಮಹನೀಯರಿಗೆ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆಯುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನ ನೀಡೋಣ. ಹಾಗೆ ಈ ಹೊಸ ಬೆಳಕು ಕಾರ್ಯಕ್ರಮ ಅನ್ನೋದೇನೆ ಒಂದು ರೂಪ ರೇಷ ಕೊಟ್ಟಿರುವಂತಹ ಕಾರ್ಯಕ್ರಮ. ಒಂದು ಈ ಹೊಸ ಬೆಳಕು ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಈಗಾಗಲೇ ಇವ್ರು ಹೇಳಿದ್ದಾರೆ. ಈಗ ನಾವು ಒಂದು ವಿಚಾರ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮ ಇವತ್ತಿನ ದಿನ ಇಷ್ಟೊಂದು ಜನ ನೋಡ್ತಾ ಇದ್ದೀರಾ, ನಾವು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಬಹಳ ಖುಷಿ ಆಗುತ್ತೆ. ಒಂದು ಇನ್ವಿಟೇಷನ್ ಇಲ್ಲ, ಒಬ್ಬರ ಮನೆಗೆ ಹೋಗಿ ನೀವು ಪುಸ್ತಕ ಕೊಟ್ಟಿದ್ದಿಲ್ಲ, ಒಂದೇನು ಕೊಟ್ಟಿದ್ದಿಲ್ಲ. ಪ್ರತಿದಿನ ಮಾರ್ಚ್ ಇಂದ ಇವ್ರು ಏನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಇವತ್ತವರೆಗೂ ಪ್ರತಿಯೊಂದನ್ನು ಮೀಡಿಯಾ ಮುಖಾಂತರನೇ, ಒಂದು ವಾಟ್ಸಪ್ ಮುಖೇನ, ಒಂದು ಫೇಸ್ಬುಕ್ ಮುಖೇನ, ಒಂದು ಯೂಟ್ಯೂಬ್ ನಮ್ಮ ಸಿನಿ ಅವರು ಅವರ ನೇತೃತ್ವದಲ್ಲಿ, ಹಾಗೆ ನಮ್ಮ ಚೇತನ್ ರವರ ಒಂದು ಸಹಾಯದಲ್ಲಿ ಇವತ್ತವರೆಗೂ ಈ ಒಂದು ಹೊಸ ಬೆಳಕು ಕಾರ್ಯಕ್ರಮನ ಒಂದು ಹೊಸದಾಗಿ ರೂಪಿಸಿದ್ದಾರೆ. ಈ ಎಲ್ಲ ಆಯೋಜಕರಿಗೆ ಹಾಗೆ ಇದು ಇರುವಂತಹ ಎಲ್ರಿಗೂ ಸಹ ಪಂಚಾಯತ್ನರಿಗೆ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಹೊಸ ಬೆಳಕಿಗೆ ಮೂಲಾಧಾರ ಅಂತ ಹೇಳಿದ್ರೆ ನಮ್ಮ ಪಂಚಾಯತ್ ಒಂದ್ಸತಿ ಜೋರ ಚಪ್ಪಾಳೆ ಹೊಡೆದಿ. ಅವ್ರ ಬೆಲೆ ಕಟ್ಟಕ್ಕಾಗಲ್ಲ ರೀ, ನಾವು ಆ ತರ ಒಂದು ಕಾರ್ಯಕ್ರಮನ ಇವತ್ತೊಂದು ಇಷ್ಟು ವಿಶೇಷವಾಗಿ ವಿಶಿಷ್ಟವಾಗಿ ವಿಜೃಂಭಣೆಯಾಗಿ ನಡ್ಕೊಂಡಿದ್ದಾರೆ. ಆಮೇಲೆ ನಾವು ಈ ಒಂದು ಕಾರ್ಯಕ್ರಮನ ಈಗಾಗಲೇ ನಾವು ಎಲ್ಲಾ ಕಾರ್ಯಕ್ರಮ ನಾನು ಹೋಗ್ತಾ ಇದ್ದೆ. ಆದ್ರೆ ಈ ಒಂದು ವಿಶೇಷವಾಗಿ ಈ ಕಪ್ಪುಗಳನ್ನು ನೋಡಿದ್ರೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಪ್ರತಿಯೊಂದು ಕಪ್ಪುನು ಬೆಳ್ಳಿ ಕಪ್ಪೆ, ಪ್ರತಿಯೊಂದು ಕಪ್ಪುನು ಬೆಳ್ಳಿ ಕಪ್ಪೆ ಬಂದವ್ರಿಗೆ. ಆಮೇಲೆ ಇನ್ನೊಂದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು ಟೂರ್ನಮೆಂಟ್ ಅಲ್ಲಿ ಸ್ವಲ್ಪ ಜನ, ಸರ್ ನಾವು ಈ ಒಂದು ಟೂರ್ನಮೆಂಟ್ ಅನ್ನ ನಾವು ಪ್ರಶಸ್ತಿ ಹಣ ಏನ್ ಬೇಡ ಸರ್, ನಮ್ಗೆ ನೀವು ನಾವೇ ಇನ್ನೊಂದು ಸ್ವಲ್ಪ ದುಡ್ಡು ಕೈಯಿಂದ ಕೊಡ್ತೀರಿ, ನಮ್ಮ ಹಕ್ಕಿ ಆಡಿದ ಗುರುತು ಬೇಕು ಅಂತ ಹೇಳಿ ಅವರೇ ಸಹ ಬೆಳ್ಳಿ ಗದೆಗಳನ್ನು ಮಾಡಿಸ್ಕೊಂಡಿದ್ದಾರೆ. ಜೋರ ಚಪ್ಪಾಳೆ ಹೊಡೆದಿ. ಇವಾಗ ಇದನ್ನು ಪ್ರೂವ್ ಮಾಡಿದ್ದಾರೆ. ನಮ್ದು ಹಕ್ಕಿ ಆಡಿಸೋದಕ್ಕಿಂತ ನಮ್ಮ ಹಕ್ಕಿ ಜ್ಞಾಪಕವಾಗಿ ಇರುವಂತಹದ್ದು ಒಂದು ಮನೆಯಲ್ಲಿ ಅಂತ ಹೇಳಿ ಖುಷಿ ಹುಟ್ಟಿದ್ದಾರೆ. ಈ ತರ ವಿಶೇಷವಾಗಿ ವಿಶಿಷ್ಟವಾಗಿ ಮಾಡಿದ್ದಾರೆ. ಹಾಗೆ ಈ ಹೊಸ ಬೆಳಕು ಕಾರ್ಯಕ್ರಮನ ನೀವೆಲ್ಲ ಇಲ್ಲಿದ್ದೀರಾ ಹಿರಿಯರು, ನಿಮ್ಮೆಲ್ಲರ ಅಮೃತಸ್ಥದಿಂದ ಈ ದೀಪ ಬೆಳಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಹಾಗೆ ನಮ್ಮ ರಾಜೇಂದ್ರನವರು, ನಮ್ಮ ಮಣಿರವರು, ನಮ್ಮ ಚಂದ್ರಣ್ಣವರು, ಟೋನಿಯವರು, ಕೃಷ್ಣಪ್ಪನವರು, ಇವರೆಲ್ಲ ನಮ್ಮ ನೋಡಿ ನಮ್ಮ ಈಗಾಗಲೇ ನೋಡಿ ನಮ್ಮ ಎಂಬಾಯ್ತರ 90-80 ವರ್ಷ ಖುಷಿಯ ವರ್ಷದಿ ಜೋರ ಚಪ್ಪಾಳೆ ಹೊಡೆದಿರಿ. ಈ ಒಂದು ಕಾರ್ಯಕ್ರಮ ಬರ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಬೆಲೆ ಕಟ್ಟಕ್ಕೇನ್ರಿ. ಇವ್ರ ಕೈಯಿಂದ, ಇವ್ರ ಅಮೃತದಿಂದ ಈ ಒಂದು ದೀಪ ಬೆಳಗೋ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ವಿಶೇಷವಾಗಿ ಈ ಒಂದು ಟೂರ್ನಮೆಂಟ್ ಆಯೋಜನೆಯಲ್ಲಿ ಒಂದು ವಿಶೇಷವಾಗಿ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಸರ್ ನಾವೊಂದು ಟೂರ್ನಮೆಂಟ್ ಮಾಡಿದ್ದೀರಿ, ಈ ಟೂರ್ನಮೆಂಟ್ ಅಲ್ಲಿ ಪ್ರತಿಯೊಬ್ಬರು ಸೇರ್ಬೇಕು ಸರ್. ಏನಕ್ಕೆ ಸೇರ್ಬೇಕು ನೋಡಿ, ಒಂದು ಗ್ರೂಪ್ 2,000 ರೂಪಾಯಿ, ಒಂದು ಗ್ರೂಪ್ 3,000 ರೂಪಾಯಿ, ಒಂದು ಗ್ರೂಪ್ 5,000 ರೂಪಾಯಿ, 1,000 ಗ್ರೂಪ್ 10,000, ಟೋಟಲ್ 20,000 ರೂಪಾಯಿಲಿ ಇಡೀ ಟೂರ್ನಮೆಂಟ್ ಸೇರ್ಕೊಳ್ತಾರೆ. ಆಮೇಲೆ ಇವ್ರ ಟೂರ್ನಮೆಂಟ್ ವಿಶೇಷ ಏನು ಅಂತ ಹೇಳಿದ್ರೆ,
ಇವ್ರ ಕೈಯಲ್ಲಿ ಟೋಟಲ್ 20 ಲಕ್ಷ ಚಿಲ್ಲರೆ ಏನೋ ಕಲೆಕ್ಷನ್ ಆಗಿದೆ. ಆ 25 ಲಕ್ಷ ಆ ಪಂಚಾಯತಿದಾರರಿಗೆ ಏನ್ ದುಡ್ಡು ಕೊಡ್ಬೇಕೋ ಅದನ್ನ ಕೊಟ್ಬಿಟ್ಟು ಇನ್ ಮಿಕ್ಕಿದೆಲ್ಲ ಪ್ರೈಸ್ ಇನ್ನೂ 80,000 ಕೈಯಿಂದ ಹಾಕಿ ಕೊಟ್ಟಿದ್ದಾರೆ ಅಂತ ಜೋರಾಗಿ ಹಾಕೊಂಡು. ಆಮೇಲೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನೋಡಿ, ಇಲ್ಲೆಲ್ಲ ಇರೋ ಮಹನೀಯರು ಹುಡುಗರು ಇದ್ದಾರೆ. ಈ ಹುಡುಗರು ಅಂದ್ರೆ ಈ ಆಯೋಜಕರು ಅವರು ಸುಮಾರು 1,000 ರೂಪಾಯಿ ಕೈಗೆ ಹಾಕೊಂಡಿದ್ದಾರೆ. 1,000 ರೂಪಾಯಿ. ಇವತ್ತು ಈ ದಿವಸ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಈಸಿ ಮಾತಲ್ಲ. ಇಂಥ ಫಂಕ್ಷನ್ದಲ್ಲಿ ಸುಮಾರು 2 ಲಕ್ಷ ರೂಪಾಯಿ ಚೌಲ್ಟ್ರಿ ಕೊಡಬೇಕು. ಊಟದ ವ್ಯವಸ್ಥೆ, ಅದು ನಾನ್ ವೆಜ್ ಊಟದ ವ್ಯವಸ್ಥೆ, ಭರ್ಜರಿ ಊಟದ ವ್ಯವಸ್ಥೆ. ಅಂತ ಊಟದ ವ್ಯವಸ್ಥೆನ ಎಲ್ಲರೂ ಸಹ ಸುಮಾರು ಲಕ್ಷಾಂತರ ರೂಪಾಯಿ ಕೈಗಳಿಂದ ಹಾಕೊಂಡು ಈ ಒಂದು ಕಾರ್ಯಕ್ರಮ ನಡೆಸಿದ್ದಾರೆ. ಒಂದ್ಸತಿ ಜೋರಾಗಿ ಎಲ್ಲ ಮಹನೀಯರಿಗೆ ಒಂದ್ಸತಿ ಜೋರ ಚಪ್ಪಳ ಕೇಳ್ಕೊಳ್ತಾ ಇದ್ದೀರಿ. ಹಾಗೆ ಈ ಒಂದು ದೀಪ ಬೆಳಗುವ ಮೂಲಕ ಈ ಹೊಸ ಬೆಳಕಿನ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಎಲ್ಲರ ಮನೆಯಲ್ಲಿ ದೀಪ ಬೆಳಗ್ತಾ ಇರಲಿ. ಹಾಗೆ ಈ ಒಂದು ದೀಪ ಬೆಳಗುವಂತ ವಿಚಾರದಲ್ಲಿ ಎಲ್ಲರ ಮನೆ ದೀಪ ಬೆಳಗುತ್ತಾ ಇದ್ದು ನಿಮ್ಮ ಹೊಸ ಬೆಳಕು, ಆ ಒಂದು ಬೆಳಕಲ್ಲೇನೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಯಿತು. ಈಗಾಗಲೇ ಸುಮಾರು ಜನ ಬರ್ತಾ ಇದ್ದೀರಾ. ಎಡ ಮತ್ತು ಬಡಭಾಗದಲ್ಲಿ ಹಿಂಭಾಗದಲ್ಲೂ ಜಾಗ ಇದೆ. ಹಾಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಾವೆಲ್ಲ ಪಾವಳ ಪ್ರಿಯವರು ಪಾವಳಕ್ಕೆ ಶೋಕಿ ಮಾಡಲ್ಲ. ಈಗಾಗಲೇ ನಮ್ಮ ಇಸ್ರೋದವರು ಮೊನ್ನೆ ತಾನೇ ಚಂದ್ರಯಾನ ಮಾಡಿ ಇಡೀ ವಿಶ್ವಕ್ಕೆ ನಾವು ಏನಂತ ಭಾರತದಲ್ಲಿ ತೋರಿಸಿದ್ದಾರೆ ಅಂತ ಜೋರ ಕರ್ಕೊಂಡು ಯಾವತ್ತು ನಮ್ಮ ಇಂಡಿಯಾದವ್ರು ಮಾತಾಡ್ಸಕ್ ಆಗಲ್ರಿ. ಬರೀ ಚೂಸ್ತಾನ್ ಚೇಸ್ತಾನ್ ಅಂತ ನೋಡ್ಕೊಂಡ್ರಿ ಎಲ್ಲ ಫ್ಲಾಗ್ಗಳಲ್ಲಿ ನಾವು ಚಂದ್ರನ್ ನೋಡ್ಬೋದು. ನಾವು ತಗೊಂಡೋ ಚಂದ್ರದಲ್ಲೇ ಊತವಂತ ಕೆಪಾಸಿಟಿ ಇರುವಂತವ್ರು ನಾವೆಲ್ಲ. ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡ್ರಿ. ಈಗಾಗಲೇ ಸೂರ್ಯ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಇಡೀ ವರ್ಲ್ಡ್ಗೆ ಭಯ ಬಂದ್ಬಿಟ್ಟಿದೆ, ಏನಪ್ಪಾ ಈ ಇಂಡಿಯಾದವ್ರು ಈ ಕೆಲಸ ಮಾಡ್ತಾವ್ರೆ ಅಂತ ಹೇಳಿ. ಈಗಾಗಲೇ ಇಡೀ ಕರ್ನಾಟಕ ನಮ್ಮ ಹಾವೇರಿಯವರು ನೋಡ್ತಾ ಇದ್ದಾರೆ. ಮೊನ್ನೆ ಸುಮಾರು ಅಕ್ಕಿ ಬಿಟ್ಟಿದ್ದಾರೆ ನೋಡಿ. ಅವ್ರ ಅಕ್ಕಿ ಒಂದು ತಾಮ್ರಲ್ಲಿ ಬಿಟ್ಟರು 13 ಗಂಟೆ 14 ನಿಮಿಷ ಆಡಿದ್ದೀರ. ಒಂದ್ಸತಿ ಜೋರ ಚಪ್ಪಲ್ ಯಾರ ಮನೆ ಅಕ್ಕಿ ಆಡಿರಿ, ನಮ್ಮ ಮನೆ ಅಕ್ಕಿ ಅದು, ನಮ್ಮ ಖುಷಿ ಇರಿ ಅದು. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳಿ ಅಕ್ಕಿ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ಆ ಅಕ್ಕಿ ಒಂದು ಅಕ್ಕಿ ಬಿಟ್ಬಿಟ್ಟಿದ್ದಾರೆ ಹಿಂದಿನ ದಿವಸ. ಅದು ಕತ್ಲಾಗ ಹೋಗಿ ಬೆಳಗ್ಗೆ ಬಂದಿದೆ. 6 ಗಂಟೆಗೆ ಬಿಡ್ಬೇಕಾಗಿತ್ತು. ಅವರು 6:25ಕ್ಕೆ ಅಕ್ಕಿನ ಬಿಟ್ಟಿದ್ದಾರೆ. ಬೆಳಿಗ್ಗೆ 6:25ಕ್ಕೆ ದಸ್ತಾ ಮಾಡಿದ್ದಾರೆ. ಸಾಯಂಕಾಲ 7:38ಕ್ಕೆ ಅಕ್ಕಿ ಕುತ್ಕೊಂಡಿದ್ದೆ. ನಾವು ಕುತ್ಕೊಂಡ್ಮೇಲೆ ಯಾರೋ ಹಿಂಗೆ ಹೇಳಿದ್ರು, ನಾವು ಫೋನ್ ಮಾಡಿ ವಿಶ್ ಮಾಡಿದ್ರಿ, ಏನಪ್ಪಾ ಬಹಳ ಖುಷಿ ಆಗುತ್ತೆ. ಇಲ್ಲ ಇನ್ನ 2 ಅವರ್ ಕಮ್ಮಿ ಆಡ್ತಾಣ ಅಂತಾರೆ. ಇನ್ನೆಂತ ಅಕ್ಕಿರಿ ಅದು, 9:30 ಕುತ್ಕೊಳ್ಳುತ್ತೆ ಅಕ್ಕಿ. ಅದು ಇನ್ನೆಂತ ಖುಷಿ ಬಿಡುವಂತ ವಿಚಾರ ರೀ. ಆಮೇಲೆ ಅದ್ರಮ್ಮನೂ 9 ಗಂಟೆ ಆಗ್ತಾಯ್ತಂತೆ ಹೊಸದಾಗಿ ಜೊತೆ ಮಾಡಿದ್ದಾರೆ. 3 ಪಟ್ಟ ಮಾಡಿಸಿದ್ದಾರೆ. ಆ 3 ಪಟ್ಟನೂ ಹೇಳ್ತಾ ಇದ್ರು ನನಗೆ, ಅಣ್ಣ ಲಗ ಮಾಡಿ ದಿವಸ ಸಾಯಂಕಾಲ ಆಗ್ಬಿಡುತ್ತೆ ಅಣ್ಣ ಅಂತಂದ್ರು. ಇನ್ನೆಂತ ಜಾತಿ ಮಾಡಿದ್ದಾರೆ, ಇನ್ನೆಂತ ಅಕ್ಕಿ ಮಾಡಿದ್ದಾರೆ. ಒಂದ್ಸತಿ ಆ ಹಾವೇರಿಯವ್ರಿಗೂ ಅಷ್ಟೇ ಒಂದ್ಸತಿ ಜೋರಾಗಿ ಚಪ್ಪಳೆ ತಿಳ್ಕೊಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಸಹ ಮುಖ್ಯ ಅತಿಥಿಗಳನ್ನು ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಈ ಒಂದು ಟೂರ್ನಮೆಂಟ್ ಪರವಾಗಿ ಮತ್ತೆ ಮಗದೊಮ್ಮೆ ನಾನು ಬಯಸ್ತಾ ಇದ್ದೀನಿ. ನಮ್ಮ ಮುನ್ರಾಜರವರು ಸಹ ಅವ್ರ ಗ್ರೂಪ್ ಗೂಳಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ನೋಡ್ರಿ ಇವತ್ತು ನಾ ಪರ್ಸನಾಲಿಟಿ ನೋಡ್ರಿ ಖುಷಿ ಆಗುತ್ತೆ ಮನುಷ್ಯ.
ಇವತ್ತು ಒಂದು ನೋಡಿ, ಇವಾಗಲೇ ಅವ್ರಿಗೊಂದು ಎಷ್ಟನ ಏಜ್ ಆಗಿದೆ ನಿಮ್ಗೆ? 70 ವರ್ಷ ರೀ. ಇವಾಗ ಚಿರಯುದ್ಧನಂತ ಇದೆ ಅನ್ನೋದನ್ನ ಜೋರಾಗಿ ಚಪ್ಪಾಳೆ ಹೊಡೀರಿ. ಇವತ್ತು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಭಗವಂತ ಇವರಿಗೆ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗಾದಿಗಳೆಲ್ಲ ಕೊಟ್ಟು ಕಾಪಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀರಿ. ನಿಜವಾಗ್ಲೂ ಇವರು ಅಷ್ಟೇ ಅನೇಕ ಅಕ್ಕಿಗಳನ್ನು ಮಾಡಿದ್ದಾರೆ, ಅನೇಕ ಅಕ್ಕಿಗಳನ್ನೆಲ್ಲ ಮಾಡಿಸಿ ಅನೇಕ ಅಕ್ಕಿಗಳನ್ನೆಲ್ಲ ಬಿಟ್ಟಿದ್ದಾರೆ, ಅನೇಕರಿಗೂ ಸಹ ಪ್ರೋತ್ಸಾಹಕರಾಗಿದ್ದಾರೆ. ಇವರೆಲ್ಲ ಭಗವಂತ ಇವರಿಗೆ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗಾದಿಗಳು ಕೊಟ್ಟು ಕಾಪಾಡಿ ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ನಿಮ್ಗೆಲ್ಲ ಗೊತ್ತಿದ್ದಂಗೆನೆ ನಮ್ಮ ದೊಡ್ಡಯ್ಯನವರು, ಮೈಕ್ರೋ ದೊಡ್ಡಯ್ಯನವರು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಇವರು ಅಷ್ಟೇ ಸುಮಾರು ಅಕ್ಕಿಗಳನ್ನು ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಕ್ಕಿಗಳನ್ನೆಲ್ಲ ಒಬ್ರು ಯಾರೋ ಒಬ್ರು 11 ಗಂಟೆ ಅಕ್ಕಿ ಹಾಕ್ಬಿಟ್ಟಿದ್ರು. ಆ 11 ಗಂಟೆ ನಾನು ಅದನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ ಚಾಲೆಂಜಿಂಗ್ ತಗೊಂಡು ಅಕ್ಕಿ ಬಿಟ್ಟವರು ಅಂತ ಸುಮಾರು ಕಡೆ ಬೆಂಗಳೂರು, ಮೈಸೂರು ಕಡೆ ಎಲ್ಲ ಅಕ್ಕಿಗಳು ಬಿಟ್ಟಿದ್ದಾರೆ. ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಅದರ ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಈ ಚಪ್ಪಾಳೆ ಅವರಿಗೆ ಸ್ಫೂರ್ತಿ ಅಂತ ಕೇಳ್ಕೊಡ್ತಾ ಭಗವಂತ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗಾದಿಗಳು ಕೊಟ್ಟು ಕಾಪಾಡಿ ಅಂತ ಹೇಳಿ ಕೇಳ್ಕೊಡ್ತಾ ಇರ್ತೀನಿ. ಹಾಗೆ ನಮ್ಮ ವೆಂಕಟೇಶಣ್ಣವರು ಅವರಷ್ಟೇ ಸಂಪಂಗಿ ರಾಮನಗರದಲ್ಲಿ ಸುಮಾರು ಅಕ್ಕಿಗಳನ್ನೆಲ್ಲ 12 ಗಂಟೆ 11 ಗಂಟೆಗಳನ್ನೆಲ್ಲ ಮಾಡಿ ಅನೇಕ ಚುನಾಯಿತರನ್ನೆಲ್ಲ ಅವರನ್ನು ಪ್ರೋತ್ಸಾಹಿಸಿ ಅಕ್ಕಿಗಳನ್ನು ಬಿಡ್ತಿದ್ದಾರೆ. ಭಗವಂತ ಅವರಿಗೆ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗಾದಿಗಳು ಕೊಟ್ಟು ಕಾಪಾಡಿ ಅಂತೇಳಿ ಇನ್ನು ಅವ್ರಿಗೆ ಭಗವಂತ ಎಲ್ಲ ಸೇರಿಸ್ಕೊಡ್ಲಿ ಅಂತೇಳಿ ನಾನು ಕೇಳ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಹಾಗೆ ನಮ್ಮ ರಾಮಚಂದ್ರದವರು, ಅವರು ಕಾಯ್ಚೂರು ಅಂತಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ ನನಗೆ ಹೆಸರು. ಅದ್ರ ಬಗ್ಗೆ ಮುಂದಿನ ದಿವಸಗಳಲ್ಲಿ ಹೇಳಿದ್ರೆ ನಮ್ಮ ಅವರು ಅಷ್ಟೇ ರಾಮಚಂದ್ರರವರು. ಆ ಯಪ್ಪ ಅಂತೂ ನಾನು ಒಂದ್ ದಿವಸ ಅಕ್ಕಿ ಆಡದಾಗ ಹೋಗಿ ನೋಡಿದ್ರಿ. ಆ ಅಕ್ಕಿ ಆಡಿದಾಗ ಮಕ್ಕಳನ್ನ ಸುಟ್ಟೋಗ್ಬಿಟ್ಟಿದ್ರು. ಆ ತರ ಅಕ್ಕಿ ನೋಡ್ಕೊಂಡು ಅಕ್ಕಿ ಈ ವಯಸ್ಸಲ್ಲಿ ಅಕ್ಕಿ ಬಿಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಬೆಲೆ ಕಟ್ಟಕ್ಕೆ ಆಗಲ್ಲ. ಅವ್ರಿಗೆ ಭಗವಂತ ಅವರಿಗೆ ಆರೋಗ್ಯ, ಐಶ್ವರ್ಯ, ಭಾಗ್ಯ ಕೊಡ್ಲಿ ಅಂತೇಳಿ ನಮ್ಮ ಚಂದ್ರಣ್ಣವರು ಅವರು ಅಷ್ಟೇ ಅನೇಕ ಎಲ್ಲರೂ ಒಳ್ಳೆ ವಾಕಿಯವರು, ಎಲ್ಲರನ್ನ ಪ್ರೋತ್ಸಾಹ ಮಾಡುವಂತ ವಿಚಾರಗಳಲ್ಲಿ ನಮ್ಮ ಚಾಮುಂಡೇಶ್ವರಿ ಸಂಸ್ಥೆಯ ಬೆನ್ನೆಲುಬಾಗಿ ಎಲ್ಲರಿಗೂ ಪ್ರೋತ್ಸಾಹಕರಾಗಿದ್ದಾರೆ. ಹಾಗೆ ನಮ್ಮ ರಘುರವರು ಸಹ ಈ ಒಂದು ಟೂರ್ನಮೆಂಟ್ ಬಗ್ಗೆ ಬಹಳ ಅಪಾರವಾದಂತಹ ಗೌರವ ಇಟ್ಕೊಂಡಿದ್ದಾರೆ. ಭಗವಂತ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗ ಕಾಪಾಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಧನ್ಯವಾದ ಸರ್, ಥ್ಯಾಂಕ್ ಯು. ಹಾಗೆ ನೋಡಿ, ನಾನು ಮಣಿ ಅವ್ರ ಬಗ್ಗೆ ನಾನು ಹೇಳ್ಕೊಳ್ಳಕ್ಕೆ ತೊಂದರೆ ಕಡಿಮೆ. ಅವರು ಆಂಬುಲೆನ್ಸ್ ಓಡಿಸಿ ಎಷ್ಟೋ ಪ್ರಾಣಗಳು ಉಳಿಸ್ತಂತ ಮಹಾದೇವರು. ಒಂದ್ಸತಿ ಜೋರ ಚಪ್ಪಾಳೆ ಹೊಡೆರಿ, ಖುಷಿ ಆಗುತ್ತೆ ರೀ. ಅದ್ರ ಬಗ್ಗೆ ಅವ್ರ ಕೆಲಸದ ಬಗ್ಗೆನೇ ಖುಷಿ ಆಗುತ್ತೆ. ಭಗವಂತ ಅವ್ರು ಒಳ್ಳೆ ಮಾಡ್ಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಅವರ ಗುರುಗಳಾದಂತ ನಮ್ಮ ಭರತ್ ಅವರಿಂದ ರಾಜೇಂದ್ರನ್ ಅವರು, ಯಶವಂತಪುರ ರಾಜೇಂದ್ರ ಅಂತ ಹೇಳಿದ್ರೆ ನಮ್ಮ ಬ್ಲೂಸ್ ರಾಜೇಂದ್ರ ಅಂತ ಹೇಳಿದ್ರೆ ಎಲ್ಲರೂ ಗೊತ್ತಾಗುತ್ತೆ. ಅವ್ರಿಗೆ ಅನೇಕ ಜನ ಅಭಿಮಾನಿಗಳಿದ್ದಾರೆ. ಅವ್ರಿಗೂ ಅಷ್ಟೇ ಭಗವಂತ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗಗಳು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಒಂದು ಪುಷ್ಪಮಾಲಿಕೆಯನ್ನು ಹಾಗೆ ಪಾರಿತೋಷಕವನ್ನು ಅವರು ಕುಡಿಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಟೋನಿರವರು ಎಲ್ಲರ ಬಗ್ಗೆ ಇಡೀ ಉತ್ತರ ಕರ್ನಾಟಕದಲ್ಲಿ ಸಹ ಎಲ್ಲರ ಪ್ರೀತಿ ಪಾತ್ರರಾಗಿರುವಂತಹ ನಮ್ಮ ಟೋನಿರವರು, ಅವರು ಅಷ್ಟೇ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಮಹನೀಯರವರು. ಭಗವಂತ ಇವ್ರಿಗೂ ಅಷ್ಟೇ ಆರೋಗ್ಯ, ಐಶ್ವರ್ಯ, ಭಾಗ್ಯ ಕೊಟ್ಟು ಈ ವರ್ಷನೂ ಸಹ 10 ಗಂಟೆ 55 ನಿಮಿಷ ಬಿಟ್ಟು 9 ಗಂಟೆ 55 ನಿಮಿಷ ಬಿಟ್ಟಿದ್ದಾರೆ ಅಕ್ಕಿಗಳನ್ನೆಲ್ಲ. ಆಮೇಲೆ ಆ ಭಾಗದಲ್ಲಿ ಒಂದು ಕಲ್ಲ ಟೂರ್ನಮೆಂಟ್ಗಳಲ್ಲಿ ಸಹ ಒಂದು ಒಳ್ಳೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಭಗವಂತ ಇವರಿಗೆ ಆರೋಗ್ಯ, ಐಶ್ವರ್ಯ, ಭಾಗ್ಯ ಕೊಡ್ಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನೀವೆಲ್ಲ ಕೇಳಿರ್ಬೋದು ಮಗಣ್ಣವರು ಅಂತ ಕೇಳಿರ್ಬೋದು. ಮಗಣ್ಣವರು ಯಾಕೆಂದ್ರೆ ಆ ಕಾಲದಲ್ಲಿ 12 ಗಂಟೆ 45 ನಿಮಿಷ ಆಡಿಸ್ತವ್ರೆ ಮಗಣ್ಣವರು. ಅವರ ಮಗ ಬಂದು ಕೃಷ್ಣಪ್ಪನವರು. ಅವರು ಈ ಒಂದು ಅಕ್ಕಿಗಳಿಗೆ ಬಹಳ ಪ್ರೋತ್ಸಾಹಕರಾಗಿ ನಮ್ಮ ಮೂತ್ರಪಾಳ್ಯದಲ್ಲಿ ಸುಮಾರು 12 ಗಂಟೆ 13 ಗಂಟೆ ಆ ಬಾಲ ಕಟ್ಟಿ ಅಕ್ಕಿ ಕೂಡಿಸ್ತಾ ಇದ್ರು. ಅಂತ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತವ್ರು, ಅವ್ರು ಒಳ್ಳೆ ಹಾಡುಗಾರಿಕೆ ಆಡುವಂತವ್ರು. ಒಳ್ಳೆ ಮಾಡ್ಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ KV ಬಸವರಾಜರವರು ಸಹ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪದಗಳು ಕಡಿಮೆ. ಅನೇಕ ಅಕ್ಕಿಗಳನ್ನೆಲ್ಲ ಅವರು ಅಕ್ಕಿಗಳನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಪ್ರೋತ್ಸಾಹಕರಾಗಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗಗಳು ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್. ಈಗಾಗಲೇ ನಮ್ಮ ರಾಮ್ ಪ್ರಸಾದ್ ಅವರಿಗೆ ನಾವು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಇಡೀ ಇಂಡಿಯಾದಲ್ಲಿ ಗೊತ್ತು ರೀ ಅವ್ರ ಬಗ್ಗೆ ಹೇಳಿಕೆ ಅಂತಂದ್ರೆ
ಕ್ಷೇತ್ರಕ್ಕೋಸ್ಕರನೇ ಮುಡುಪಾಗಿಟ್ಟಂತವ್ರು ಮಹನೀಯರು. ಇವತ್ತು ಸಹ 80-85 ವರ್ಷ ಆದ ಚಿರಯುವಕರಿಗೆ ಪ್ರೋತ್ಸಾಹಕರಾಗಿರ್ತಾರೆ. ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಡ್ಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಹಾಗೆ ನಮ್ಮ ಸೀನಾ ಸ್ವಾಮಿಯವರು ಸಹ ಅವರು ಸಹ ಆ ಕಾಲದಲ್ಲಿ 12 ಗಂಟೆ 59 ನಿಮಿಷ, ಆಮೇಲೆ ಆ ಕಾಲದಲ್ಲಿ ಒಂದು 3 kg ಇರುವಂತ ಒಂದು ಬೆಳ್ಳಿ ಕಪ್ ಇಟ್ಟಿದ್ರು. ಆ ಕಾಲದಲ್ಲೇ ಗೆದ್ದಿದ್ದಾರೆ ಅವರು. ನಮ್ಮ ದಿವಂಗತ ಗೋಪಾಲ್ ಅವರು ಅದನ್ನು ಇಟ್ಟಿದ್ರು. ನಮ್ಮ ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ಆ ಕಾಲದಲ್ಲಿ ಗೆದ್ದಂತ ಮಾನ್ಯರು. ಭಗವಂತ ಒಳ್ಳೇದು ಮಾಡ್ಲಿ ಅಂತೇಳಿ ನಮ್ಮ ಲೂಸ್ ಟೂರ್ನಮೆಂಟ್ ನ ಬೆನ್ನೆಲುಬು ಇವರೆಲ್ಲ ಸೋಮಶೇಖರ್ ಅವರು ಸೋಮು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಅವ್ರಿಗೂ ಅಷ್ಟೇನೆ ಭಗವಂತ ಆರೋಗ್ಯ ಐಶ್ವರ್ಯ ಭಾಗ್ಯ ಭೋಗಗಳು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಮ್ಮ ಚಂದ್ರಮೋಹನ್ ರವರು ತುಮಕೂರಿಂದ ಆಗಮಿಸಿದ್ದಾರೆ. ಒಂದ್ಸತಿ ಜೋರಾಗಿ ಚಾಪಡ ಹೋದ್ರಿ. ನಾವು ತುಮಕೂರಾದ್ರೇನು ಮೈಸೂರಾದ್ರೇನು ಎಲ್ಲ ನಾವು ಅಣ್ಣ ತಮ್ಮಂದ್ರೆ ಅಂತೇಳಿ ಅವ್ರಿಗೆ ಪ್ರೋತ್ಸಾಹಕರಾಗಿರ್ತಾರೆ. ಅವ್ರು ಭಗವಂತ ಆರೋಗ್ಯ ಐಶ್ವರ್ಯ ಭಾಗ್ಯ ಭೋಗಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಪುರುಷೋತ್ತಮ್ನವರು ಸಹ ಅವರು ಆ ಕಾಲದಲ್ಲಿ ನೀವು ಏನೇನ ಡಾನ್ಗಳನ್ನೆಲ್ಲ ನೋಡ್ತೀರ ಅವ್ರ ಜೊತೆ ಇದ್ದಂಥವ್ರು. ಈಗ ಹಳೆ ಹುಲಿನೇ ಅಷ್ಟೇ ಪಟ್ಟು ಏನಿಲ್ಲ ಇವಾಗೂ ಹುಣಸೆ ಹಣ್ಣು ಏನೇ ಆದ್ರೂ ಯಾವಾಗಿದ್ರು ಹುಲಿನೇ ಇರುತ್ತೆ. ಅದೇ ಕಾಲದಲ್ಲಿ ಕದರಲ್ಲಿ ಇರ್ತಾರವರು. ಇವತ್ತು ಅವರು ಭಗವಂತ ಆರೋಗ್ಯ ಐಶ್ವರ್ಯ ಮಾಡ್ಲಿ. ಆಮೇಲೆ ಅಕ್ಕಿಗಳನ್ನು ಚೆನ್ನಾಗಿ ಕೊಡ್ಲಿ. ಅವ್ರ ಮನೇಲಿ ಆನೆಕಲ್ಗಳ ಅಕ್ಕಿಗಳು ಒಳ್ಳೊಳ್ಳೆ ಅಕ್ಕಿಗಳು. ಬಟ್ ಅವ್ರ ಮನೆ ಮೇಲೆ ನಾವು ಹೋಗಿ ಕೇಳಿದ್ರೆ ಅಕ್ಕಿಗಳು ಕೊಡಲ್ಲ ಅವ್ರಿಗೆ. ಕೊಡಲ್ಲ ಅವರು. ಕೇಳಕ್ ಹೋಗ್ಬೇಡಿ ಅವ್ರನ್ನ. ಆದ್ರೂ ಇಲ್ಲಣ್ಣ ಮೀನ್ಗಳನ್ನ ನೀನು ಒಳ್ಳೆ ಅಕ್ಕಿ ಅಂತ ನಾನು ಕೊಡ್ತೀನಿ, ಕೊಡಲ್ಲ ಅಂತ ಹೇಳಿಲ್ಲ. ಕೊಟ್ಟವ್ರು ಯಾರು ಕರೆಕ್ಟಾಗಿ ಜಾತಿಗಳಿರೋದು 4 ಜನ 3 ಜನ ಅಷ್ಟೇ. ಇನ್ನೊಬ್ರು ಆಡ್ಸ್ಬಿಟ್ಟು ರೆಕ್ಕೆ ಹೊಟ್ಟು ಇಟ್ಕೊಂಡವ್ರೆ. ನಮ್ಮ ಹೆಸರೇ ಹೇಳಲ್ಲ. ಅದು ಅನಿಸ್ಕೊಡ್ಬೇಕಲ್ಲ ನಾವು. ಈಗ ಅದರಲ್ಲಿ ದಯವಿಟ್ಟು ಯಾರ ಮನೆಯಿಂದ ಅಕ್ಕಿ ಆಗಲಿದೆ, ಯಾರ ಮನೆಯಿಂದ ಅಕ್ಕಿ ತಗೊಂಡ್ಬಂದು ಅವ್ರ ಹೆಸರು ಹೇಳ್ರಿ. ಏನ್ರಿ ಕಳ್ಕೊಳ್ಳೋದು ಹೇಳ್ರಿ. ಈ ತರ ಎಲ್ಲ ವಿಚಾರಗಳನ್ನ ನಾವು ಹೇಳಿದಾಗ ನೋಡಿ ಅವ್ರು ಎಷ್ಟು ರಾಜಾರೋಷವಾಗಿ ಹೇಳ್ತಿದ್ದಾರೆ. ನಾನು ಅಕ್ಕಿ ಕೊಟ್ಟಿದ್ದೀನಿ, ಆದ್ರೆ ನನ್ನ ಅಕ್ಕಿಯ ಕೊಟ್ಟಿದ್ದು ಆಡಿದ್ದನ್ನು ಹೇಳಿಲ್ಲ ಅಂತ ಹೇಳಿ ಅದು ನೋವೇ ವಿಚಾರ. ಇರ್ಲಿ, ಮುಂದಿನ ದಿನದಲ್ಲಿ ನಮ್ಮ ಹುಡುಗರು ಯಾರ ಹತ್ರ ತಪ್ಪು ಮಾಡಲ್ಲ ಅಂತ ಹೇಳಿ ನಾನು ಹೇಳ್ಕೊಟ್ಟ ಸೋಪರ್ಸ್ ಅವ್ರ ಒಂದ್ಸತಿ ಜೋರಾಗಿ ಚಪ್ಪಾಡಬಾರ್ದು. ನಾವು ಇವಾಗಲೇ ಚಿಕ್ಕ ವಯಸ್ಸಿಂದ ನೋಡ್ತಿರುವಂತಹ ಸೋಪರ್ಸು. ಭಗವಂತ ಅವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇರ್ತೀನಿ. ಹಾಗೆ ನಮ್ಮ ಚೆಕ್ಪೇಟ್ ದಾವಡಿ ಈಗಾಗಲೇ ಯೂಟ್ಯೂಬ್ ನಲ್ಲಿ ಎಲ್ಲ ನೋಡಿರ್ತೀರಾ. ಎಲ್ಲರೂ ಸಹ ನಮ್ಮ ಚೆಕ್ಪೇಟ್ ದಾವಡಿಯವರಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಆ ದಾವಡಿ ಅಂತ ಹೇಳಿದ್ರೆ, ಆಮೇಲೆ ಅದು ಓದೋರ್ಗೂ ಅಷ್ಟೇ ಎಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಯಪ್ಪ ವಾಮನಮೂರ್ತಿ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳಿದಂಗೆ ಆ ಯಪ್ಪ ಬಹಳ ಪ್ರೀತಿ ವಿಶ್ವಾಸ ಆಗಿದ್ದಾರೆ. ಒಂದ್ಸತಿ ಜೋರಾಗಿ ಚಪ್ಪಲಿ ಮೈಸೂರಿಂದ ಬಂದಂತವ್ರು ಅವರು. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಇನ್ನು ಆಮೇಲೆ ಇವ್ರ ಬಗ್ಗೆ ಒಂದು ವಿಚಾರ ಹೇಳ್ಬೇಕು. ಏನಕ್ಕೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಇವರು ಅಲ್ಲಿ ಹುಡುಗರನ್ನೇ ಜೊತೆಗೆ ಇಟ್ಕೊಂಡಿದ್ದಾರೆ, ಕೆಲಸಗಾರರು ಅಲ್ಲೇ ಇದ್ದಾರೆ. ಅವ್ರಿಗೆ ಸಂಬಳ ಕೊಟ್ಕೊಂಡು ಅಲ್ಲೇ ಅಕ್ಕಿ ಶೋಕಿ ಮಾಡ್ಕೊಂಡು ಕೆಲಸನೂ ಮಾಡ್ಕೊಂಡು ಅವ್ರಿಗೊಂದು ಜೀವನ ಕೊಟ್ಟಿದ್ದಾರೆ. ಬರೀ ಅಕ್ಕಿ ಶೋಕಿನೇ ಇಲ್ಲ, ಅವ್ರ ಮನೆಗೂ ನೋಡ್ಕೊಂಡು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಹೇಳ್ಕೊಡ್ತಾ ಇರ್ತೀನಿ. ಭಗವಂತ ಒಳ್ಳೇದು ಮಾಡಿ ಅಂತ ಹೇಳ್ಕೊಡ್ತೀನಿ. ಹಾಗೆ ನಮ್ಮ ಶಶಿ ಅಣ್ಣವರು ಅಷ್ಟೇ, ಅವ್ರ ಬಗ್ಗೆ ನಮ್ಮ ಶಿಷ್ಯ ಅಣ್ಣ ಬಂದ್ರಣ್ಣ, ನಿಮ್ಮ ಮುಂದೆ ಬಂದ್ರಣ್ಣ, ಈ ಕಡೆ ಬಂದ್ರಣ್ಣ. ನೀವು ನಿಮ್ಮ ಬಗ್ಗೆ ಹೇಳಕ್ ಪದಗಳು ಕಡಿಮೆ ಬಂದ್ರಣ್ಣ ಹೇಳ್ತೀನಿ. ನೋಡಿ, ನಮ್ಮ ಶಶಿ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಪದಗಳು ಕಡಿಮೆ. ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಯಾವುದೇ ವಿಚಾರ ಒಂದ್ ದಿವಸ ನಾವು ಒಂದು ಈ ಕಾರ್ಯಕ್ರಮ ಮಾಡಿದ್ವಿ. ಯಾವುದು ನಮ್ಮ ಪುನೀತ್ ನಮನ ಅಂತ ಹೇಳಿ. ಇವರೊಬ್ಬರೇ ಇನ್ವಾಲ್ವ್ ಆಗಿಲ್ಲ. ಈ ಮನೇಲಿ ಮಕ್ಕಳು ಮಾಮೂಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ರು, ಅವ್ರನ್ನೂ ಇನ್ವಾಲ್ವ್ ಮಾಡಿಸ್ತೀವಿ. ಆಮೇಲೆ ಇವರು ಸುಮ್ಮನೆ ಬರೀ ಧಾರವಾಡದಲ್ಲೇ ಇಲ್ಲ ಅಂತಲ್ಲ. ಹೋದ ವರ್ಷ ನಾವು 25 ವರ್ಷ ಕಾರ್ಯಕ್ರಮ ಇಲ್ಲಿ ಆಫ್ ಮಾಡ್ಬಿಡೋದು. 25 ವರ್ಷ ಒಂದು ಕಾರ್ಯಕ್ರಮ ನಡೆಸಿದ್ವಿ. ಊಟಕ್ಕೆ ಏನು ಇನ್ಚಾರ್ಜ್ ಇತ್ತೋ ಪ್ರತಿಯೊಂದು ರಾತ್ರಿ ಆಗಲು ಇದ್ರೆ ರಾತ್ರಿ ನಿದ್ದೆ ಮಾಡ್ತೀರಾ. ನಿನ್ನೆನೂ ಸಹ ಉಮಾರವರಿಗೆ, ಮಾದೇವರವರಿಗೆ, ಈ ಒಂದು ಟೀಮ್ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಓಡಾಡುವಂತ ದೊಡ್ಡ
ದೊಡ್ಡ ಮನಸ್ಥಿತಿ ಇರುವಂತವ್ರು ಒಂದ್ಸತಿ ಜೋರಾಗಿ ಚಪ್ಪಳೆ ಕೇಳ್ಕೊಳ್ತಾ ಇದ್ದಾರೆ. ಆಮೇಲೆ ಹಕ್ಕಿ ವಿಚಾರದಲ್ಲೂ ಅಷ್ಟೇ ಏನೇ ವಿಚಾರ ಬಂದು ನೇರವಾಗಿ ನುಡಿಯುವಂತ ಒಂದು ವ್ಯಕ್ತಿತ್ವ ಉಳ್ಳಂತವ್ರು. ಭಗವಂತ ಇವರು ಅಷ್ಟೇ ಹಕ್ಕಿಗಳನ್ನೆಲ್ಲ ಇಟ್ಟಿದ್ದಾರೆ. ಆನೆಕಲ್ಲು ಆ ಭಾಗದಲ್ಲೆಲ್ಲ ಸುಮಾರು ಹಕ್ಕಿಗಳನ್ನ ಕೊಟ್ಟಿದ್ದಾರೆ. ಸುಮಾರು ಹಕ್ಕಿ ಸಾಯಂಕಾಲದವರೆಗೂ ಆಡಿದೆ. ಈ ವಯಸ್ಸಲ್ಲೂ ಅಷ್ಟೇ ಸಹ ಎಲ್ರಿಗೂ ಪ್ರೋತ್ಸಾಹಕರಾಗಿ ನಿಮ್ ಬೆಂಬಲ ಹಿಂಗೆ ಇರ್ಬೇಕಣ್ಣ. ಈ ಒಂದು ಟೂರ್ನಮೆಂಟ್ಗಳಾಗ್ಲಿ ಎಲ್ಲ ಟೂರ್ನಮೆಂಟ್ಗಳಿಗೆ ನೀವೆಲ್ಲ ಶಿಖರ ಇದ್ದಂಗೆ, ಒಳ್ಳೆ ಶಿಖರ ಇದ್ದಂಗೆ ನೀವೆಲ್ಲ ಒಂದು ಸ್ಪಂದಿಸಿದ್ರೇನೆ ಒಂದು ಕಾರ್ಯಕ್ರಮಕ್ಕೆ ಒಂದು ಬೆಲೆ ಅಂತ ಹೇಳ್ಕೊಳ್ತಾ, ಮುಂದಿನ ದಿನಗಳಲ್ಲಿ ನಾವು ಅಷ್ಟೇ ಸದಾ ನಿಮ್ ಜೊತೆಗೆ ಇರ್ತೀರಿ. ಭಗವಂತ ನಿಮ್ಗೆ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗಾದಿಗಳು ಕೊಟ್ಟು ಸದಾ ನಮ್ಮ ಜೊತೆಗೆ ಚಿರ ಯುವಕನಂತೆ ನೀವು ನಮ್ಮ ಜೊತೆ ಓಡಾಡ್ತಾ ಇರ್ತೀರಾ. ಸದಾ ನಮ್ಮ ಜೊತೆಗೆ ಇರ್ರಿ ಅಂತೇಳಿ ನಿಮ್ಮೆಲ್ಲ ಒಂದು ಚಪ್ಪಾಳ ಮೂಲಕ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀನಿ ಸರ್. ನಮ್ಮ ಸ್ನೇಕ್ ಉಮಾಶಂಕರ್ ಅಂತ ಹೇಳಿದ್ರೆ, ಉಮಾಶಂಕರ್ ನೋಡಿ, ಇಬ್ರು ಉಮಾಶಂಕರ್ಗಳು. ಭಗವಂತ ನೋಡಿ, ಅವರು ಊರಿನ ತಜ್ಞರು. ಎಷ್ಟೋ ಹಾವುಗಳನ್ನೆಲ್ಲ ಉಳಿಸಿ ಹಾಡು ಬಿಟ್ಟು ಪುಣ್ಯ ಕಟ್ಕೊಂಡಂತ ಮಹಾನೀಯರು ಸರ್. 25,000 ಪ್ಲಸ್ ರೀ. ಇದಕ್ಕಿನ ಇನ್ನೇನ್ರಿ ಬೇಕು ಒಂದ್ಸತಿ ಜೋರಾಗಿ ಕಾಪಾಡ ಅವರೇ. ನಿಜವಾಗ್ಲೂ ಸರ್, ನಿಮ್ಮ ಒಂದು ಈ ಕಾರ್ಯಕ್ರಮಗಳಿಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ ಸರ್. ನಾವು ಹಾವು ಅಂತಂದ್ರೆ ಕಿಲೋಮೀಟರ್ ಗಟ್ಟಲೆ ಓಡೋಗ್ಬಿಟ್ಟಿರ್ತೀರಿ. ಒಂದು ವಾರ 10 ದಿವಸ ಮನೆಗೆ ನಿದ್ದೆನೂ ಬರಲ್ಲ, ಯಾವ್ದು ಬರಲ್ಲ, ಯಾವ್ದು ಅಂದ್ರೆ ಪುಸ್ತಕ ಕಾಣ್ತಾ ಇರ್ತೈತೆ. ಅಂತದ್ರಲ್ಲಿ 25,000 ಮೇಲೆ ನೀವು ಆ ಉರುಗಗಳನ್ನ, ಹಾವುಗಳನ್ನ ಹಿಡಿದು ರಕ್ಷಿಸಿದ್ರ ಅಂತ ಹೇಳಿದ್ರೆ ನಿಮಗೆ ನಾವು ಎಲ್ಲರ ಪರವಾಗಿ ಒಂದು ಸಲ್ಯೂಟ್ ಹೊಡಿತೀರಿ ಸರ್. ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ ಸರ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಹಾಗೆ ನೋಡ್ರಿ, ಎಷ್ಟು ಖುಷಿ ಆಗತ್ತೆ ನೋಡ್ರಿ. ನಾವೇ ಇಲ್ಲಿ ಅಕ್ಕಪಕ್ಕದಲ್ಲಿದ್ರೆ ಸರ್ ಒಂದು 10 ನಿಮಿಷ ಬಿಟ್ಟು ಹೋಗೋಣ, ಒಂದು 15 ನಿಮಿಷ ಬಿಟ್ಟು ಹೋಗೋಣ, ಇರಪ್ಪಲ್ಲೇ ಪಕ್ಕದಲ್ಲಿ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತೀವಿ. ಆದ್ರೆ ಈ ವಯಸ್ಸಿನಲ್ಲೂ ಕನಕಪುರದಿಂದ ಇವರು ಬಂದಿದ್ದಾರೆ. ನಟರಾಜಣ್ಣ ಅಂತೇಳಿ ಇವರೆಲ್ಲ, ಇವ್ರ ಅಕ್ಕಿಗಳೆಲ್ಲ ನಿಮ್ಗೆ ಬಹಳ ಗೊತ್ತಿರ್ಬೇಕು. ಒಂದ್ಸಲಿ ಜೋರಾಗಿ ಚಪ್ಪಾಳೆ ಹೊಡೆದು ಅವ್ರಿಗೆ ಅಂತ ಕೇಳ್ಕೊಳ್ತಾ ಇದ್ದೀರಿ. ಯಾಕೆಂದ್ರೆ ಅವರೇ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ಆದ್ರೂ ಸಹ ಅವರು ಯಾವುದು ಲೆಕ್ಕಾಚಾರ ಆಗ್ತಿರನೆ ಇಲ್ಲೆಲ್ಲ ಬಂದಿದ್ದಾರೆ. ನಿಜವಾಗ್ಲೂ ನಿಮ್ಗೆ ನಾವು ಧನ್ಯವಾದಗಳು ಹೇಳ್ತೀವಿ ಸರ್. ಭಗವಂತ ನಿಮ್ಗೆ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗಗಳು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಈಗಾಗಲೇ ನಾನು ಹೇಳ್ತಿದ್ದೆ, ಏನಪ್ಪ ನಮ್ಮ ಈ ಒಂದು ಹೊಸ ಬೆಳಕು ಟೀಮು ಏನಪ್ಪಾ ಅಂತ ಹೇಳಿ ದಯಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನೀವು ದಯಮಾಡಿ ಹೊಸ ಬೆಳಕು ಮೆಂಬರ್ಸ್ ಎಲ್ಲ ಬಂದು ನಿಂತ್ಕೊಂಡ್ಬಿಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ದಯಮಾಡಿ ಪ್ಲೀಸ್ 1 ನಿಮಿಷ ಬಂದ್ಬಿಡಿ ಸರ್. ಎಲ್ಲ ಬನ್ನಿ ಸರ್, ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮೂಲಕ ಅವರೆಲ್ಲ ಬಂದು ನಿಂತ್ಕೊಳ್ತಾರೆ ಸರ್. ಬನ್ನಿ ಸರ್ ಪ್ಲೀಸ್, ಎಲ್ಲ ಬನ್ನಿ ಸರ್. ನಿಜವಾಗ್ಲೂ ಫಸ್ಟ್ ವರ್ಷ ಕಾರ್ಯಕ್ರಮ ಎಲ್ಲರೂ ಮೆಚ್ಚುವಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು. ನಿಮ್ಗೆಲ್ರಿಗೂ ಒಂದ್ಸತಿ ಮತ್ತೆ ಮಗದೊಮ್ಮೆ ಒಂದ್ಸತಿ ಜೋರಾಗಿ ಚಪ್ಪಾಳೆ ಮೂಲಕ ನನ್ನ ಒಂದು ಪ್ರೀತಿ ಶಾಸ್ತ್ರೀಯ ನಾನು ನಿಮಗೆ ತಿಳ್ತಾ ಇದ್ದೀನಿ. ಇವ್ರಿಗೊಂದ್ಸತಿ ಜೋರಾಗಿ ಒಂದ್ಸತಿ ಚಪ್ಪಾಳೆ ಮೂಲಕ ತರಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಹೊಸ ಟೀಮ್ನ, ಈ ಹೊಸ ಬೆಳಕು ಟೀಮ್ನ ಎಲ್ಲ ಸದಸ್ಯರು ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಯಿತು. ಇದೊಂದು ಫೋಟೋ ಸೆಷನ್ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಭಗವಂತ ಇವರಿಗೆ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗದಿಗಳನ್ನು ಕೊಟ್ಟು ಇವತ್ತು ನಾವು ಏನ್ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ಸುಮಾರು 4 ರಿಂದ 5 ಲಕ್ಷ ಕೈಗಳಿಂದ, ಇನ್ನೂ ಜಾಸ್ತಿನೇ ಕೈಗಳಿಂದ ಹಾಕಿ ಈ ಒಂದು ಕಾರ್ಯಕ್ರಮ ಮಾಡಿದಂಥವ್ರು ಮಾವಳ್ಳಿ ಚೇತು. ದಯವಿಟ್ಟು ಇವರೆಲ್ಲ 10,000 20,000 ಬಹಳ ದೊಡ್ಡ ಅಮೌಂಟ್ಗಳನ್ನೇ ಕೈಯಿಂದ ಹಾಕೊಂಡು ಇವ್ರ ಕೈಯಿಂದ ಮಾಡಿದಂಥವ್ರು. ಮಧು ಪಾಪ ನೀನೇ ಸೂತ್ರಧಾರ. ಮಾರ್ಕೆಟ್ ಮಧು, JC ರೋಡ್ ಮಧು, ಸೀನಪ್ಪ ಅವ್ರ ಮೊಮ್ಮಗ ಮಧು. ಬನ್ನಿ ಸರ್, ಬಾಚೇತು ಪ್ಲೀಸ್. ನೋಡಿ, ಇವರೆಲ್ಲ 1,000 ರೂಪಾಯಿಗಳ ಕೈಗಳಿಂದ ಹಾಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದಂಥವ್ರು.
ಬನ್ನಿ ಭರತ್, ಮಧು, ಭರತ್ ಸರ್ ಅವ್ರ ಫೋಟೋ ತಗೊಂಡಿ ಸರ್. ಅದು ಮಧು ಬನ್ನಿ 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 ಬನ್ನಿ. ಗೇರುವ ಪುಟ್ಟ, ಗೇರುವ ಪುಟ್ಟ ದಯವಿಟ್ಟು ಬಪ್ಪ ಸರ್. ರೆಡಿ ಸರ್. ಬನ್ನಿ ಮಧು. ನೋಡಿ ಇವರೆಲ್ಲ ಬೆನ್ನೆಲುಬು ರೀ ಈ ಒಂದು ಟೂರ್ನಮೆಂಟ್ಗೆ ಬೆನ್ನೆಲುಬು. ಒಂದ್ಸತಿ ಜೋರಾಗಿ ಚಪ್ಪಾಳ ಅಂತ ಕೇಳ್ಕೊಳ್ತಾ ಇದೀರಿ. ಭಗವಂತ ಇವರಿಗೆಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗಗಳೆಲ್ಲ ಕೊಟ್ಟು ಮುಂದಿನ ದಿನಗಳಲ್ಲೂ ಸಹ ನಿಮ್ಗೆ ಈ ತರ ಒಂದು ಟೂರ್ನಮೆಂಟ್ ಮಾಡುವಂತ ಶಕ್ತಿ ನಿಮಗೆ ಸಿಗ್ಲಿ ಅಂತ ಹೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಂಡು ನಿಮ್ಗೆಲ್ಲ ಭಗವಂತ ನಿಮ್ಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಸರ್. ಹಾಗೆ ನಿಮ್ಮಲ್ಲಿ ಏನಾದರೂ ಒಂದು ವಿಶೇಷ ವಿಚಾರಗಳಿದ್ರೆ ಅವ್ರಿಗೆ ಪರ್ಸನಲ್ ಆಗಿ ಫೋನ್ ಮಾಡಿ ನಿಮ್ಮ ಸಜೆಷನ್ಸ್ ಎಲ್ಲ ಕೊಡ್ಬೋದು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಭಗವಂತ ಇವರು ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು. 3 ವಿಶೇಷ ವ್ಯಕ್ತಿಗಳ ಮೇಲ್ಗಡೆ ಕರಿತೀನಿ. ಉಮೇಶ್ ಸರ್ ಪ್ಲೀಸ್. ಸೋಮಶೇಖರ್, ಆಮೇಲೆ ಕನಕಪುರ ಪ್ರದೀಪ್. ಒಂದ್ಸತಿ ಫಸ್ಟ್ ಜೋರ ಚಪ್ಪಾಳೆ ಹೊಡಿರಿ, ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ. ಪ್ರದೀಪ್ ನಿಮ್ ಬಗ್ಗೆನೂ ಅಷ್ಟೇ ಹೇಳಕ್ಕೆ ನನಗೆ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸೋಮಶೇಖರ್ ಅವರು ಅಕ್ಕಿ ಶೋಕ್ತ, ಆದ್ರೆ ಅವರಿಗೆ ಸ್ವಲ್ಪ ಕಾಲು ತೊಂದರೆ. ಒಂದು ಕಾಲು ಪಾಪ ಆಕ್ಸಿಡೆಂಟ್ ಅಲ್ಲಿ ಇವತ್ತು ನೋಡ್ರಿ ನಮ್ಮ ಯಾವ ಸ್ಯಾಂಡ್ವುಡ್ ಇವು ಹೀರೋಗಳು ಕಡಿಮೆ ಇಲ್ಲ ನೋಡ್ರಿ, ಹೆಂಗಿದ್ದಾರೆ ನೋಡ್ರಿ ಸರ್. ಸುಮ್ಮನೆ ಒಂದು ನಿಮಿಷ ನಿಂತ್ಕೊಳ್ಳಿ ಸರ್, ಒಂದು ಸೆಕೆಂಡ್ ಸಪೋರ್ಟ್ ಮಾಡಿ ಸರ್, ಸಪೋರ್ಟ್ ಮಾಡಿ ಸರ್. ನೋಡ್ರಿ ಹೆಂಗಿದ್ದಾರೆ ಆಲ್ರೆಡಿ. ಆದ್ರೆ ನಮ್ಮ ಶೋಕಿಗೋಸ್ಕರ ಏನೇ ನಮ್ಗೆ ತೊಂದರೆ ಆದ್ರೂ ಸಹ ಅಂತೇಳಿ ಅಕ್ಕಿಗಳನ್ನು ಬಿಟ್ಕೊಂಡು ಈ ಒಂದು ಟೂರ್ನಮೆಂಟ್ಗೆ ಸಪೋರ್ಟ್ ಮಾಡಿಕೊಂಡು ನಾನು ಈ ತರ ತೊಂದರೆ ಆಗ್ಬಿಟ್ಟಿದೆ, ನನ್ನ ಅಕ್ಕಿ ಸಾಕಕ್ಕಾಗಲ್ಲ, ನನ್ನ ಅಕ್ಕಿ ಶೋಕ್ ಮಾಡಕ್ಕಾಗಲ್ಲ ಅಂತ ಹೇಳಿಲ್ಲ. ಆದ್ರೂ ಅಕ್ಕಿಗಳನ್ನ ಬಿಟ್ಟು ತೋರಿಸಿ ಎಲ್ಲ ಮನೆಯನ್ನು ಗೆದ್ದಿದಂತ ನಮ್ಮ ಸೋಮಶೇಖರ್ ಅವರು, ಭಗವಂತ ನಿಮ್ಗೆ ಆರೋಗ್ಯ, ಉಮೇಶ್ ಅವರು ಭಗವಂತ ನಿಮ್ಗೆ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗಾದಿಗಳು ಕೊಟ್ಟು ಸದಾ ನಿಮ್ ಜೊತೆಗೆ ಇರ್ತೀರಿ ಸರ್. ಸರ್ ನಾನು ನಮ್ಮ ಮನೆಯ ಒಂದು ಪಟ್ಟ ಕೊಡ್ತೀನಿ, ನಿಮ್ಮ ಮನೆಗೆ ಬಿಡಿ ಸರ್. ನಾನು ಹೇಳ್ತೀನಿ ಒಂದ್ಸತಿ ಭಗವಂತ ಒಳ್ಳೇದು ಮಾಡ್ಲಿ ಸರ್ ಅಂತೇಳಿ, ಒಂದು ಹುಷಾರ ಒಳ್ಳೇದಾಗ್ಲಿ ಅಂತೇಳಿ ನಿಮಗೆ ಕೇಳ್ಕೊಡ್ತೀನಿ. ಭಗವಂತ ನಿಮ್ಮಂತವರ ಈ ಸೀರೆಕ್ಷಣೆ ನಮ್ಗೊಂದು ಒಳ್ಳೇದು ಅಂತ ಕೇಳ್ಕೊಡ್ತಾ ನಿಮ್ಮೆಲ್ಲರ ಒಂದು ಎತ್ತಿತ್ಕೊಂಡು ಒಂದ್ಸತಿ ಅವ್ರಿಗೆ ಒಂದ್ಸತಿ ದಯಮಾಡಿ 1 ಸೆಕೆಂಡ್ ನಿಂತ್ಕೊಳ್ರಿ ಹೇಳ್ತೀನಿ. ಒಂದೇ 1 ಸೆಕೆಂಡ್ ಇವರಿಗೆ ಈ ಒಂದು ದುಡ್ಡು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೋಮಶೇಖರ್ ಸರ್. ಹಾಗೆ ನೋಡಿ ಈ ಪ್ರದೀಪ್, ನೀವೇನು ಈಗಾಗಲೇ 3 ಓವರ್ ಆಡ್ಸಿರ್ತೀರೋ, 2 ಓವರ್ ಆಡ್ಸಿರ್ತೀರೋ, 4 ಓವರ್ ಆಡ್ಸಿರ್ತೀರೋ, 11 ಓವರ್ ಆಡ್ಸಿರ್ತೀರೋ, 13 ಗಂಟೆ 14 ಗಂಟೆ ಆಡ್ಸಿರ್ತೀರೋ, ಏನೇ ಆಡ್ಲಿ ನೀವು ವಿಡಿಯೋ ನೋಡ್ತಾ ಇರ್ತೀರಲ್ಲ, ಈ ಹುಡುಗ ಮಾಡುವಂತದ್ದೇ. ಈ ಹುಡುಗನಿಗೂ ಅಷ್ಟೇ ಸ್ವಲ್ಪ ಬಾಡಿಯಲ್ಲಿ ಹೆಚ್ಚು ಕಡಿಮೆ ಇದ್ರು ನಾನು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಸರ್ ಅಂತೇಳಿ ಮಾಡುವಂತವ್ರ ವಿಚಾರ ನಮ್ಮ ಪ್ರದೀಪ್ ಅವರು. ನೋಡಿ ಈ ಹುಡುಗ ನೋಡಕ್ಕೆ ಮೂರ್ತಿ ಚಿಕ್ಕಿದೆ, ಕೀರ್ತಿ ಬಹಳ ದೊಡ್ಡದು ಅಂತ ಹೇಳ್ಕೊಡ್ತಾ ಒಂದ್ಸತಿ ಜೋರ ಚಪ್ಪಾಳೆ ಹೊಡಿರಿ. ನಿಮ್ಮನ್ನ, ನಿಮ್ಮ ಅಕ್ಕಿನ ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಇವರು, ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಇವರು. ಭಗವಂತ ಅವರು ಒಳ್ಳೇದು ಮಾಡ್ಲಿ ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಹೇಳ್ಕೊಳ್ತೀನಿ ಸರ್. ನಮ್ಮ ಪ್ರದೀಪ್ ಅವರು 2 ಓವರ್ ಆಡ್ತೋ, 3 ಓವರ್ ಆಡ್ತೋ, 5 ಓವರ್ ಆಡ್ತೋ, 12 ಓವರ್ ಆಡ್ತೋ ಲೆಕ್ಕ ಮಾಡಿಲ್ಲ. ಅಕ್ಕಿ ಸೀಲಿ ಬಿಟ್ಟಿದ್ದಾರೆ, ಅವ್ರ ಅಕ್ಕಿ ಹಿಂಗ್ ಆಡಿದೆ ಅಂತ ಶಾರ್ಟ್ ವಿಡಿಯೋಗಳು ಮಾಡಿ ಪ್ರತಿಯೊಂದು ಗ್ರೂಪ್ ನಲ್ಲೂ ಪ್ರತಿಯೊಬ್ಬರದ್ದು ವಿಡಿಯೋ ಬಿಟ್ಟಿದ್ದಾರೆ. ಅವ್ರ ಒಳ್ಳೆ ಮನೋಭಾವಕ್ಕೆ ಒಂದು ಜೋರಾಗಿ ಚಪ್ಪಾಳೆ ಹೊಡಿ. ನಮ್ಮ ನೋಡಿ ಸರ್, ನಾವೇ ಬಂದು ಇಟ್ಕೊಂಡು ಕರ್ಕೊಂಡ್ರೆ ನೋಡ್ರಿ, ಇವ್ರಿಗೆ ಸ್ವಲ್ಪ ತೊಂದರೆ ಇದ್ದು ಸರ್ ಎಷ್ಟೋ ದಾವಳಿಗೆ ಹೋಗಿ ಪಂಚಾಯತಿ ಮಾಡಿದ್ದಾರೆ. ನನಗೇನು ತೊಂದರೆ ಇಲ್ಲ, ನನಗೆ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅಂತ ಹೇಳಿ ನಾವು ಎಷ್ಟೋ ಮನೆಗಳು ಪಂಚಾಯತಿ ಮಾಡಿ ಇವತ್ತು ಮನಸ್ಸು ಗೆದ್ದಂಥವ್ರು ನಮ್ಮ ಸೋಮಶೇಖರ್ ಅವ್ರಿಗೆ, ಅವ್ರಿಗೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆಯೋ ಮೂಲಕ ಇವರಿಗೆ ಸಲ್ಲಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಭಗವಂತ ಇವರಿಗೆ ಮಾಡಿನೇ ಎಕ್ಕಕ್ಕಾಗಲ್ಲ, ಆದ್ರೂ ಕಷ್ಟ ರೀತಿಯಲ್ಲಿ ಮಾಡಿ ಎತ್ಕೊಂಡು ಅಕ್ಕಿ ಪಂಚಾಯತಿ ಮಾಡಿ ಎಲ್ರಿಗೂ ಸಹ ನಮ್ಗೆ ತೀರ್ಪನ್ನು ಕೊಟ್ಟಂತ ಮಹನೀಯರು. ಭಗವಂತ ಇವರಿಗೆ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗನೆಲ್ಲ ಕೊಟ್ಟು ಸದಾ ಹಸನ್ಮುಖಿಯಾಗಿರ್ಲಿ, ನಿಮ್ ಜೊತೆ ನಾವು ಯಾವಾಗ ಇರ್ತೀವಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೀವಿ ಸರ್.
ಬನ್ನಿ ಸರ್, ದಯವಿಟ್ಟು ಬನ್ನಿ. ಈಗ ಮುಂದೆ ಎಲ್ಲ ಜಾಗ ಇದೆ, ಬನ್ನಿ. ಹಿಂದೆ ಇದೆ, ಮೇಲೆಲ್ಲ ಜಾಗ ಇದೆ, ಬನ್ನಿ ಸರ್ ಪ್ಲೀಸ್. ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ಈ ವರ್ಷ ಈ ಟೂರ್ನಮೆಂಟ್ ಕಂಪ್ಲೀಟ್ ಆಗೋದಕ್ಕೆ ನಮ್ಮ ಪಂಚಾಯತ್ ಸಪೋರ್ಟ್ ಮಾಡಿದ್ದ ಉದಯ ಆಗಿರ್ಬೋದು, ನಮ್ಮ ಸೋಮಶೇಖರ್ ಆಗಿರ್ಬೋದು, ಉಳಿದೆಲ್ಲ ಪಂಚಾಯತ್ ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದು ಇನ್ ಟೈಮ್ಗೆ ಹೋಗಿ ಅಲ್ಲಿ ಕಾಯ್ದು ಏನ್ ನೀವು ಸರ್ವಿಸ್ ಮಾಡಿದಿರೋ ಆ ಸರ್ವಿಸ್ ಒಂದು ದೊಡ್ಡ ದಿವಸ ಇರಲಿಲ್ಲ.